ಸ್ಟಾರ್ ನಟರ ಮೇಲೆ ಮಾಡಿರುವಂತಹ ಐಟಿ ರೇಡ್ ಎರಡನೇ ದಿನಕ್ಕೂ ಕೂಡ ಕಾಲಿಟ್ಟಿದೆ. ಈಗಲೂ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಈ ಕುರಿತಂತೆ ಮಾತನಾಡೋದಕ್ಕೆ ಚಿತ್ರ ವಿತರಕರಾಗಿರುವಂತಹ ಪ್ರಶಾಂತ್ ಸಂಬರ್ಗಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ವಿಶ್ ಯು ದ ಸೇಮ್. ಜಿಎಸ್ಟಿ ಬಂದ ನಂತರ ಸರಿಯಾಗಿ ತೆರಿಗೆಯನ್ನ ಕಟ್ತಾ ಇಲ್ಲ ಅನ್ನುವಂತಹ ಕಾರಣದೊಂದಿಗೆ ಐಟಿ ರೇಡ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನ್ ಹೇಳ್ತೀರಾ ಸರ್? ಕೇಂದ್ರ ಸರ್ಕಾರದ ಏಕರೂಪದ ಟ್ಯಾಕ್ಸ್ ಪದ್ಧತಿ ಏನು ಜಿಎಸ್ಟಿ ಬಂತು, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ಎಲ್ಲಾ ವಿತರಕರು ಮತ್ತು ಫಿಲ್ಮ್ ಆಕ್ಟರ್ಸ್, ಟೆಕ್ನಿಷಿಯನ್ಸ್ ನಾವು ಸಂಭಾವನೆ ಪಡೆದ್ರೆ ಅದಕ್ಕೆ ಜಿಎಸ್ಟಿ ಬಿಲ್ ಸಮೇತ ಸಂಭಾವನೆ ಪಡಿಬೇಕು. ಇವತ್ತು ನಡೆದಿರ್ತಕ್ಕಂತಹ ಸ್ಯಾಂಡಲ್ವುಡ್ ಅಲ್ಲಿ ನಡೆದಿರ್ತಕ್ಕಂತ ಅವಾಂತರ ಮತ್ತು ನಡೆದಿರ್ತಕ್ಕಂತ ಈ ಇನ್ಕಮ್ ಟ್ಯಾಕ್ಸ್ ರೇಡಿನ ಮೂಲ ರೂವಾರಿ ಜಿಎಸ್ಟಿ ಅನ್ನ ಅವಾಯ್ಡ್ ಮಾಡಿಕೊಂಡು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಅವರ ಒಂದು ಕೊಳಕು ವ್ಯಾಪಾರದ ದೃಷ್ಟಿಯಿಂದ ಇಟ್ಕೊಂಡು ಈ ಕೊಳಕು ಯಶ್, ಸುದೀಪ್ ಮತ್ತು ಇತ್ಯಾದಿ ಚಿತ್ರನಟರಿಗೆ, ಪುನೀತ್ ಅವರಿಗೆ ಅಂಟ್ಕೊಂಡಿರ್ತಕ್ಕಂಥ ಕೊಳಕಿದು. ಇದ್ರಲ್ಲಿ ಏನಾಗಿದೆ ಅಂದ್ರೆ ತಮಿಳು, ತೆಲುಗು ಚಿತ್ರರಂಗದ ಬಂದಿರತಕ್ಕಂತ ಡಿಸ್ಟ್ರಿಬ್ಯೂಷನ್ ಅನ್ನ ಅಗ್ರಿಮೆಂಟ್ ಮುಖಾಂತರ ಜಿಎಸ್ಟಿ ಕಟ್ಟಬೇಕಾಗತ್ತೆ. ಆ ಜಿಎಸ್ಟಿ ಅನ್ನ ಡಿಸ್ಟ್ರಿಬ್ಯೂಟರ್ ಆ ಪ್ರೊಡ್ಯೂಸರ್ ಕಟ್ಟಬೇಕು. ಅದಾದ ನಂತರ ಅವನು ಮಾಡಿರ್ತಕ್ಕಂತ ಡಿಸ್ಟ್ರಿಬ್ಯೂಷನ್ ಚಿತ್ರದಿಂದ ಕಲೆಕ್ಟ್ ಮಾಡಿ, ಪ್ರೇಕ್ಷಕರಿಂದ ಕಲೆಕ್ಟ್ ಮಾಡಿ ಜಿಎಸ್ಟಿ ಅವರು ಕಟ್ಟಬೇಕು. 280 ಪಿಕ್ಚರ್ ರಿಲೀಸ್ ಆಗಿದೆ ಜಿಎಸ್ಟಿ ಬಂದಾದ್ಮೇಲೆ. ಒಂದು ಅಗ್ರಿಮೆಂಟ್ ಸಿಗ್ತಾ ಇಲ್ಲ ಜಿಎಸ್ಟಿ ಕೌನ್ಸಿಲ್ಗೆ ಮತ್ತು ಜಿಎಸ್ಟಿ ಆಫೀಸರ್ಗೆ. ಏನ್ ರೀಸನ್ ಸರ್? ತುಂಬಾ ಚೆನ್ನಾಗಿ ಮೂವಿಗಳು ಕನ್ನಡ ಸಿನಿಮಾದಲ್ಲಿ ಓಡ್ತಾ ಇದೆ, ತುಂಬಾ ಒಳ್ಳೆ ಮೂವಿಗಳು ಬರ್ತಾ ಇದೆ, ಆದ್ರೂ ಕೂಡ ಈ ಪ್ರಾಬ್ಲಮ್ ಯಾಕೆ? ಅದು ಈ ಸಣ್ಣತನ, ಜಿಎಸ್ಟಿ 18% ಕಟ್ಟಕ್ಕೆ ಸಣ್ಣತನ. ಈ ಜಿಎಸ್ಟಿ ಇಂದಾನೆ ಇವತ್ತು ಏನ್ ಉದ್ಭವ ಆಗಿದೆಯಲ್ಲ, ಒಂದು ದೊಡ್ಡ ಈ ಭೂತ ಏನಿದೆಯಲ್ಲ, ಇದು ಐಟಿ ಭೂತ ಏನ್ ಬಂದಿದೆಯಲ್ಲ, ಜಿಎಸ್ಟಿ ಅನ್ನು ಸರಿ ಕಟ್ಕೊಂಡು ಹೋಗಿದ್ರೆ, ಸಂಭಾವನೆ ತಗೊಂಡಿದ್ಕೆ ಜಿಎಸ್ಟಿ ಕಟ್ಟಿದ್ರೆ, ವಿತರಕರು ತಾವು ತಂದಿರ್ತಕ್ಕಂತ ಚಿತ್ರಗಳನ್ನ ಜಿಎಸ್ಟಿ ಕಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಈ ಪರಿಸ್ಥಿತಿಗೆ ಮೇನ್ ಉದ್ದೇಶ, ಮೇನ್ ಕಾರಣ ಜಿಎಸ್ಟಿ ಅನ್ನು ಅವಾಯ್ಡ್ ಮಾಡಕ್ ಹೋಗಿ ಈ ಪರಿಸ್ಥಿತಿಗೆ ಬಂದಿದೆ ಇವತ್ತು. ಜೊತೆಗೆ ಅವಾಯ್ಡ್ ಮಾಡೋಕೆ ಹೋಗಿ ಸರ್ ಫ್ಲಾಟ್ ಗಳನ್ನ, ವಿಲ್ಲಾಗಳನ್ನು ಕೂಡ ತಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಯಾರವರು? ಅನೇಕ ನಟರು ಸಂಭಾವನೆ ಬದಲಾಗಿ ನನಗೊಂದು ಫ್ಲಾಟ್ ಕೊಡಿ, ಜಿಎಸ್ಟಿ ಬರಲ್ಲ, ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳಿ ಫ್ಲಾಟ್ ಅನ್ನು ತಗೊಂಡಿರೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದಿರೋದು ನಿಜ. ಇದರಲ್ಲಿ ಇಬ್ಬರು ನಟರು, ಒಬ್ರು ಸರ್ಜಾಪುರ್ ಅಲ್ಲಿ ಒಂದು ವಿಲಾ ತಗೊಂಡಿದ್ದಾರೆ, ಇನ್ನೊಬ್ರು ಬಸವನಗುಡಿಯಲ್ಲಿ ಒಂದು ಐಶ್ವರ್ಯಂ ಫ್ಲಾಟ್ ಅನ್ನು ತಗೊಂಡಿದ್ದಾರೆ. ರೇಡ್ ಆಗಿರೋರ ಪೈಕಿ ಹೇಳ್ತಾ ಇದ್ದೀರಾ? ಹೌದು. ಎಲ್ಲರೂ ಜಿಎಸ್ಟಿ ಅನ್ನ ಕರೆಕ್ಟ್ ಆಗಿ ಕಟ್ಕೊಂಡು ಜಿಎಸ್ಟಿ ಎಲ್ಲ ವ್ಯಾಪಾರನು ಬಿಲ್ ಸಮೇತ ಇದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಿಲ್ಲ. ಯಾರು ಸರ್ ಅವರು? ಇದ್ರ ಬಗ್ಗೆ ನಾನೊಂದು ನಿಮ್ಮ ಮಾಧ್ಯಮಕ್ಕೆ ನಾನು 2 ಗಂಟೆಗೆ ಮಾತಾಡ್ತಾ ಇದ್ದೇನೆ. ಅದ್ರ ಬಗ್ಗೆ ನನಗೆ ವಿತ್ ಮಾಹಿತಿ, ವಿತ್ ಡಾಕ್ಯುಮೆಂಟ್ 2 ಗಂಟೆವರೆಗೂ ನಿಮ್ಮ ಚಾನಲ್ ಪಬ್ಲಿಕ್ ನ್ಯೂಸ್ ಅಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ಓಕೆ, ಡೆಫಿನೆಟ್ಲಿ ಸರ್. ಜೊತೆಗೆ ಡಿಸ್ಟ್ರಿಬ್ಯೂಟರ್ ಒಬ್ಬರ ಬಗ್ಗೆ ಹೇಳಿದ್ರಿ, ಅಂದ್ರೆ ಅವರ ಕೊಳಕು ಮನೋಭಾವನೆ ಈ ರೀತಿ ಮಾಡ್ತಾ ಇರೋದು ಅಂತ ಹೇಳಿ, ಅವ್ರಿಗೆ ಏನ್ ಸಿಗುತ್ತೆ ಅಂತ ಇಂಡಸ್ಟ್ರಿ ಹೆಸರು ಹಾಳಾಗಲ್ವಾ ಸರ್? ಪರಭಾಷಾ ಚಿತ್ರಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ಪರಭಾಷಾ ಚಿತ್ರಗಳನ್ನ ಖರೀದಿ ಮಾಡಿ ಕರ್ನಾಟಕದಲ್ಲಿ ವಿತರಣೆ ಮಾಡೋದು, ಅದನ್ನ ಯಾವುದೇ ದಾಖಲೆ ಇಲ್ಲದೆ ವಿತರಣೆ ಮಾಡೋದು, ಕಮ್ಮಿ ರೇಟ್ ಅಂತ ತೋರಿಸಿ ತಗೊಂಡ್ಬಂದು ಲಾಸ್ ಆಗಿದೆ ಅಂತ ಹೇಳಿ ಕೋಟಿಗಟ್ಟಲೆ ದುಡ್ಡನ್ನ ಕ್ಯಾಶ್ ರೂಪದಲ್ಲಿ ಪಡೆಯೋದು ಈ ವಿತರಕರ ಒಂದು ಕೊಳಕು ಸಂಚು. ಈ ಕೊಳಕು ವಾತಾವರಣದಿಂದಾನೇ ಇವತ್ತು ನಮ್ಮ ಸ್ಟ್ಯಾಂಡಲ್ವುಡ್ಗೆ ಬಂದಿರತಕ್ಕಂತ ಒಂದು ಕರಿಮಸಿ. ಇದ್ರ ಬಗ್ಗೆ ಕೂಲಂಕುಷವಾಗಿ ನಾನು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದೇನೆ. ನಿಮ್ಮ ಮಾಧ್ಯಮದ ಮುಂದೆ ಇದನ್ನ ನಾನು ಬಿತ್ತರಿಸಿರ್ತೇನೆ. ಹೌದು. ಜೊತೆಗೆ ಒಂದು ವ್ಯಾಲಿಡ್ ರೀಸನ್ ಸರ್, ಜಿಎಸ್ಟಿ ಏನಿದೆ, ಜಿಎಸ್ಟಿ ಅನ್ನುವಂತಹ ಅಂಶ ಇದು ವ್ಯಾಲಿಡ್ ರೀಸನ್. ಈ ಹಿಂದೆ ಕೂಡ ಸ್ಯಾಂಡಲ್ವುಡ್ ನಟರ ಮೇಲೆ, ನಿರ್ಮಾಪಕರ ಮನೆ ಮೇಲೆ ರೇಡ್ ಆಗಿದೆ. ಬಟ್ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಏಕಕಾಲದಲ್ಲಿ 7-8 ಜನರ ಮೇಲೆ ರೇಡ್ ಆಗುತ್ತೆ ಅಂತಂದ್ರೆ ನಿಜಕ್ಕೂ ಇದು ಒಂದ್ ರೀತಿ ಶಾಕ್. ಇದು ಇಡೀ ಕನ್ನಡ ಜನತೆಗೆ ಒಂದ್ ರೀತಿ ಶಾಕ್. ಇದು ನೋಡಿ, ಒಬ್ಬ ಫಿಲ್ಮ್ ತಂತ್ರಜ್ಞಾನ ಲೈಟ್ ಬಾಯ್ ಇಂದ ಹಿಡಿದು ಹೀರೋವರೆಗೂ 2500 ರೂಪಾಯಿ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೋದನ್ನ ಕಟ್ಟಬೇಕಾಗುತ್ತೆ. ನರೇಂದ್ರ ಮೋದಿನೂ ಕಟ್ಟಬೇಕು, ಮುಖೇಶ್ ಅಂಬಾನಿನೂ ಕಟ್ಟಬೇಕು, ಪ್ರಶಾಂತ್ ಸಂಬರ್ಗಿನೂ ಕಟ್ಟಬೇಕು. ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೋದನ್ನ
ಇವರ ಪ್ರೊಫೆಷನಲ್, ನೀವು ಆದಾಯ ದುಡಿತಾ ಇದ್ದೀರಾ ಬೇರೆ ಜನರಿಂದ ಅಂತ ಹೇಳುದು ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೋದು ಇದೆ, ವರ್ಷ ಕಟ್ಟಬೇಕು. ಹೌದೌದು. ನಿಮಗೆ ಆಶ್ಚರ್ಯ ಆಗುತ್ತೆ, ಪಬ್ಲಿಕ್ ಟಿವಿ ವೀಕ್ಷಕರಿಗೆ ಹೇಳ್ತೀನಿ, ಕೇವಲ ಒಂದು 7 ರಿಂದ 8 ಜನ ಮಾತ್ರ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಎಂತ ದುರಂತ! ದೇಶಕ್ಕೆ ಇದೇ ನಾವು ಕೊಡೋದು? ನಮ್ಮ ಕೊಡುಗೆ ಇದೇನಾ? ಒಂದು 2,500 ರೂಪಾಯಿ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಕ್ ಆಗದೆ ಇರತಕ್ಕಂತ ಚಿತ್ರರಂಗದಲ್ಲಿ ಕೆಲಸ ಮಾಡಿರ್ತಕ್ಕಂತ ಲೈಟ್ ಬಾಯ್, ಸಂಗೀತಗಾರ ಅಥವಾ ಕ್ಯಾಮ್ರಾ ಅಸಿಸ್ಟೆಂಟು, ಮೇಕಪ್ ಅಸಿಸ್ಟೆಂಟು, ಇದು ಜಸ್ಟ್ ಅಸಿಸ್ಟೆಂಟ್ 2,500 ರೂಪಾಯಿ ಕಟ್ಟಕ್ ಆಗ್ತಾ ಇಲ್ಲ. GST ಇದು ಪ್ರೊಫೆಷನಲ್ ಟ್ಯಾಕ್ಸ್. ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಅಂತ ಹೇಳ್ತಾ ಇದ್ದೀರಾ? ಬಿಗಿನಿಂಗ್ ಅದು ಮಾಡ್ತಾ ಇಲ್ಲ ನಮ್ಮಲ್ಲಿ. ಅಷ್ಟು ಅನ್ಪ್ರೊಫೆಷನಲಿಸಂ ಇದೆ ನಮ್ಮಲ್ಲಿ. ಓಕೆ ಓಕೆ ಓಕೆ. ನಾವು ಬಾಲಿವುಡ್ಗೆ ನಾವು ಬೇರೆ ಎಲ್ಲಾ ವ್ಯವಹಾರಗಳು ಬಿಲ್ ಮುಖಾಂತರ ಆಗುತ್ತೆ, ಬಟ್ ಅದು ಚಿತ್ರೋದ್ಯಮದಲ್ಲಿ ಬಿಲ್ ಮುಖಾಂತರ ಆಗೋದು ತುಂಬಾನೇ ಕಡಿಮೆ. ಒಂದ್ ವೇಳೆ ಸ್ಟ್ರಿಕ್ಟ್ಲಿ ಎಲ್ಲಾನು ಕೂಡ ಬಿಲ್ ಮುಖಾಂತರನೇ ಆದ್ರೆ ಈ ಸಮಸ್ಯೆ ಬರಲ್ಲ ಅಂತ ಅನ್ಸಲ್ವಾ? ಖಂಡಿತ. ಬಾಲಿವುಡ್ ಅಲ್ಲಿ 90% ಇಂದ 95% ಅಷ್ಟು ಅದು ಬಿಲ್ ಮುಖಾಂತರ ನಡೀತಾ ಇದೆ. ಅದು ಮಾದರಿ ಇಂಡಸ್ಟ್ರಿ ಆಗಿದೆ. ಹಾಗೇನೆ ಮಲಯಾಳಂ ಇಂಡಸ್ಟ್ರಿ ಸಹ ಅದು 100ಕ್ಕೆ 100ರಷ್ಟು ಬಿಲ್ ಅಲ್ಲಿ ವ್ಯವಹಾರ ಮಾಡ್ತಾರೆ. ಯಾಕೆ ನಾವು ಅಲ್ಲಿಂದ ಒಳ್ಳೆತನ ಕಲ್ಕೋಬಾರ್ದು? ಬೇಸಿಕ್ ಫಂಡಮೆಂಟಲ್ ಆಗಿ ಎಲ್ಲ ವ್ಯವಹಾರಗಳು ಚೆಕ್ ಮುಖಾಂತರ ಆದ್ರೆ ಇವತ್ತಿನ ಈ ಪರಿಸ್ಥಿತಿ, ನಮ್ಮಲ್ಲಿ ನಾವೇ ಈ ಟ್ಯಾಕ್ಸ್ ರೇಡು, ಮೋದಿ ಮೇಲೆ ಕೆಟ್ಟ ಆಪಾದನೆ, ಕೇಂದ್ರ ಸರ್ಕಾರ ಮೇಲೆ ಕೆಟ್ಟ ಆಪಾದನೆ ಬರ್ತಿರ್ಲಿಲ್ಲ. ಇದು ಅವರು ಮಾಡಿರ್ತಕ್ಕಂತ ಎಡವಟ್ಟು, ಅನ್ಪ್ರೊಫೆಷನಲ್ ಆಟಿಟ್ಯೂಡ್ ಇಂದ ಆಗಿರ್ತಕ್ಕಂತ ಇವತ್ತು ದುರಂತ. ಇದು ಈ ದುರಂತದ ಕಾರಣ ಅವರೇ. ಈ IT ರೇಡ್ ಆದ ನಂತರ ತುಂಬಾ ಜನ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಹರಿದಾಡ್ತಾ ಇದೆ, ಬ್ಲಾಕ್ ಮನಿ ತಗೊಂಡ್ಬಂದು ಸಿನಿಮಾಗೆ ಹಾಕಿ ವೈಟ್ ಮನಿ ಮಾಡ್ಕೊಂಡು ಆರಾಮ್ಸೆ ಹೋಗ್ತಾರೆ ಅಂತ ಹೇಳಿ. ಇದಕ್ಕೊಂದು ವೇದಿಕೆಯಲ್ಲಿ ನಾನು ಮಾತಾಡ್ತೇನೆ, ಫೋನ್ ಮುಖಾಂತರ ಬೇಡ. ಇದೊಂದು ದೊಡ್ಡ ಗಂಭೀರವಾದ ವಿಷಯ. ಅನೇಕ ಮಾಹಿತಿಗಳನ್ನೇ ಪಬ್ಲಿಕ್ ಟಿವಿಗೆ ನಾನು ಹಂಚ್ಕೊಂತಾ ಇದ್ದೇನೆ. 2 ಗಂಟೆಗೆ ನಿಮ್ ಜೊತೆಗೆ ನೇರವಾಗಿ ನಾನು ಬರ್ತಾ ಇದ್ದೇನೆ. ಇದ್ರ ಬಗ್ಗೆ ನಾನು ಕೂಲಂಕುಷವಾಗಿ ನನ್ನಲ್ಲಿರ್ತಕ್ಕಂಥ ಮಾಹಿತಿ, ನನ್ನ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಡೆದತಕ್ಕಂಥ ಜರ್ನಿಲ್ ನಡೆದತಕ್ಕಂಥ ಅವಾಂತರಗಳು, ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ನಾನು ನಿಮ್ಮ ಚಾನೆಲ್ ಅಲ್ಲಿ. ಓಕೆ ಸರ್, ಡೆಫಿನೆಟ್ಲಿ ಬನ್ನಿ ಸರ್, ಮಾತಾಡೋಣ. ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.